ಹರಿಹರ ನಗರದ 10ನೇ ವಾರ್ಡ್ ಭಾರತ್ ಆಯಿಲ್ ಮಿಲ್ ಕಾಂಪೌಂಡ್ಗೆ ಪೌರಾಯುಕ್ತ ಬಸವರಾಜ್ ಐಗೂರು ಭೇಟಿ ನೀಡಿ ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಬಹಿಷ್ಕಾರ ಮಾಡದಂತೆ ವಾರ್ಡಿನ ನಾಗರಿಕರಿಗೆ ಮನವೊಲಿಸಿದರು. ಗ್ಯಾಸ್ ಬಂಕ್ ಸ್ಥಳಾಂತರ, ಕುಡಿಯುವ ನೀರಿನ ಘಟಕ ಹಕ್ಕುಪತ್ರ ಸೇರಿದಂತೆ ಇತರೆ ಮೂಲಭೂತ ಸೌಕರ್ಯಗಳ ಕೊರತೆಯ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ವಾರ್ಡಿನ ಮುಖಂಡರು ಸಭೆ ನಡೆಸಿ ಲೋಕಸಭೆ ಚುನಾವಣೆಯಲ್ಲಿ ಮತದಾನ ಬಹಿಷ್ಕಾರ ಮಾಡುವ ನಿರ್ಧಾರ ಕೈಗೊಂಡಿದ್ರು. ಈ ಹಿನ್ನೆಲೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ತಾಲೂಕು ನಿರ್ವಹಣಾ ಅಧಿಕಾರಿಗಳು ಮತ್ತು ತಾಲೂಕು ಕಚೇರಿಯ ಸಿಬ್ಬಂದಿ ಅಧಿಕಾರಿಗಳ ತಂಡ ವಾರ್ಡ್ಗೆ ಭೇಟಿ ನೀಡಿ ನಾಗರಿಕರ ಹಾಗೂ ಮುಖಂಡರ ಜತೆ ಸಭೆಯನ್ನ ನಡೆಸಿ ಗ್ಯಾಸ್ ಬಂಕ್ ಸ್ಥಳಾಂತರ, ಶುದ್ಧ ಕುಡಿಯುವ ನೀರಿನ ಘಟಕ ಹಕ್ಕುಪತ್ರಗಳ ವಿತರಣೆ ಸೇರಿದಂತೆ ಇತರೆ ಮೂಲಭೂತ ಸೌಕರ್ಯಗಳ ಕೊರತೆ ನಿವಾರಣೆಗೆ ಕೂಡಲೇ ಕ್ರಮ ವಹಿಸಲಾಗುವುದು, ಮತದಾನ ಬಹಿಷ್ಕಾರ ಮಾಡದಂತೆ ಮನವಿ ಮಾಡಿದ್ರು. ಇದಕ್ಕೆ ವಾರ್ಡಿನ ಮುಖಂಡರು ಹಾಗೂ ನಾಗರಿಕರು ಒಪ್ಪಿ ಮತದಾನ ಬಹಿಷ್ಕಾರದ ನಿರ್ಧಾರವನ್ನು ಹಿಂಪಡೆದರು. ಈ ಸಂದರ್ಭದಲ್ಲಿ ತಾಲೂಕು ನಿರ್ವಹಣಾ ಯೋಜನೆ ಅಧಿಕಾರಿ ರಾಮಕೃಷ್ಣಪ್ಪ, ಗ್ರಾಮ ಲೆಕ್ಕಾಧಿಕಾರಿ ಎಚ್.ಜಿ. ಹೇಮಂತ್ ಕುಮಾರ್, ರಾಜಸ್ವ ನಿರೀಕ್ಷಕರು ಸಮೀರ್ ಅಹಮದ್, ವಾರ್ಡಿನ ಮುಖಂಡರುಗಳಾದ ಮೂರ್ತಿ ಎಚ್.ಕೆ. ಯಮನೂರ, ಹನುಮಂತಪ್ಪ, ರಮೇಶ್ ಬನ್ನಿಮಟ್ಟಿ, ಪರಶುರಾಮಡಿ, ಅಪ್ಪಣ್ಣ, ಎಂಕೆ ಕವಿತಾ, ರಶ್ಮಿ, ಲಕ್ಷ್ಮಮ್ಮ, ಪ್ರೇಮ, ನೀಲಮ್ಮ, ಕವಿತಾ, ಗೀತಮ್ಮ, ರತ್ತಮ್ಮ, ನಗರಸಭೆ ಮಾಜಿ ಸದಸ್ಯರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ಸೈಯದ್ ಶಾಮೀರ್, ಎಬಿ ನ್ಯೂಸ್ ಕನ್ನಡ, ಹರಿಹರ. ಎಲ್ಲರಿಗೂ ನಮಸ್ಕಾರ. ಈಗ ಸಾಹೇಬ್ರೆ ಸತ್ಯನೇ, ನಿಮ್ಮಲ್ಲಿ ಸಮಸ್ಯೆಗಳಿರೋದು ಸತ್ಯ. ಅದನ್ನೇನು ಸಾಲ್ವ್ ಮಾಡಬೇಕು ಎಲೆಕ್ಷನ್ ಆದಮೇಲೆ ನಂತರ ಅನ್ನೋದೇನು ಕ್ರಮ ಕೈಗೊಂಡಿರಲ್ಲ, ಅದನ್ನು ಅವ್ರು ಡಿ ಸಿ ಸಾಹೇಬ್ರ ಗಮನಕ್ಕೆ ಬಂದಿದ್ದಾರೆ. ಬಂದ್ಬಿಟ್ಟೇ ಇದ್ರ ಬಗ್ಗೆ ಮತ್ತೆ ನಾವು 2ನೇ ರೌಂಡ್ ಬಂದಿದ್ದೀವಿ. ಹಾಗಾಗಿ ಸಮಸ್ಯೆಗಳನ್ನು ಸಾಲ್ವ್ ಮಾಡ್ತಾರೆ. ಕುಡಿಯುವ ನೀರಿನ ಶುದ್ಧ ಘಟಕ ಇಲ್ಲ, ಮತ್ತು ಮೂಲಭೂತ ಸೌಕರ್ಯಗಳ ಸಮಸ್ಯೆ ಇದೆ ಅಂತ ಹೇಳಿದರೆ ಅದನ್ನು ಸಾಲ್ವ್ ಮಾಡ್ತಾರೆ. ಇದೇ ರೀತಿ ನಮಗೆ ಬೇರೆ ಬೇರೆ ಕಡೆಯಲ್ಲಿ ಆದರೂ ಕೂಡ ಅದನ್ನು ನಾವು ಅವ್ರಿಗೆ ಹೋಗಿ ಮನವರಿಕೆ ಮಾಡಿಕೊಟ್ಟು ಬಂದಿದ್ದೀವಿ. ಯಾಕಂದರೆ ಪ್ರೋಟೋಕಾಲ್ ಇರೋ ಟೈಮಲ್ಲಿ, ಚುನಾವಣಾ ನೀತಿ ಸಮಿತಿ ಇರೋ ಟೈಮಲ್ಲಿ ಯಾರೂ ನಾವು ಇದನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನೀವೆಲ್ಲರೂ ದಯವಿಟ್ಟು ಮತದಾನ ಮಾಡಿ. ಮತದಾನ ನಮ್ಮ ಹಕ್ಕಿದೆ, ಇದಕ್ಕೂ ಲಿಂಕ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಮತದಾನ ಮಾಡೋದನ್ನು ಬಹಿಷ್ಕಾರ ಮಾಡೋದ್ರಿಂದ ನಮ್ಮ ಮೂಲಭೂತ ಸೌಕರ್ಯಗಳು ಈಡೇರ್ತವೆ ಅನ್ನೋದನ್ನು ದಯವಿಟ್ಟು ಲಿಂಕ್ ಮಾಡಬೇಕು. ಮೂಲಭೂತ ಸೌಕರ್ಯ ಪಡಿಬೇಕು, ನಿಮ್ಮ ಹಕ್ಕೇ ಅದು, ಅದರಲ್ಲೇನು ಯಾವುದೂ ಮುಲಾಜೆ ಇಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಸಾಹೇಬರು ತೆಗೆದುಕೊಂಡ ನಿರ್ಧಾರಕ್ಕೆ ನಮ್ಮ ಇಲಾಖೆಯಿಂದ ಏನು ಸಹಾಯ ಬೇಕಲ್ಲ ಸರ್, ಅದಕ್ಕೂ ಕೂಡ ನಾವು ಕೊಡ್ಲಿಕ್ಕೆ ರೆಡಿ ಇದೆ. ಇದನ್ನು ನಾನು ನಿಮಗೆ ಕೊಡ್ತಕ್ಕಂಥ ಒಂದು ನನ್ನ ಇಲಾಖೆ ಪರವಾಗಿ ಭರವಸೆ. ಹಾಗೆ ದಯವಿಟ್ಟು ಎಲ್ಲರೂ 7ನೇ ತಾರೀಕು ಇಲ್ಲ ಮತ್ತೆ ಎಲೆಕ್ಷನ್ ಮುಗಿದ್ಮೇಲೆ ಇದೆ ಅಕ್ಕವು ಇಂಥ ಭಾಳ ಸತ್ಯ ಆಗ್ಯವು. ಹಂಗ ಕುತ್ಕೊಂತೀರಲ್ಲ, ಮಾತಾಡ್ರಿ, ಬಾಯಿಗಳಿಲ್ಲ ನಿಮಗೆ. ಜನ